ಮುಂದಿನ ಪದ್ಯ ಹೀಗಿದೆ. ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ ಹಬ್ಬದ ಹೆದ್ದೈವನಿವ, ಮತ್ತೊಬ್ಬರನು ಲೆಕ್ಕಿಸನು ಲೋಕದೋಳ್ವೊಬ್ಬನೇತ, ಬಾಧ್ಯ ಬಾಧಕನಾಹ ನಿರ್ಭೀತ. ಒಬ್ಬನಲ್ಲಿ ನಿಂತಾಡುವನು ಮತ್ತು ಒಬ್ಬನಲ್ಲಿ ನೋಡುವನು, ಬೇಡುವನು ಒಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ. ಪರಮಾತ್ಮನ ಮಹಾತ್ಮೆಯನ್ನ ಹೇಳ್ತಾ ಇದ್ದಾರೆ. ಒಬ್ಬನಲ್ಲಿ ನಿಂತಾಡುವನು. ಯಾರು ಒಬ್ಬ? ಒಬ್ಬ ಅಂತಂದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳನ್ನ ಒಬ್ಬೊಬ್ಬರನ್ನೇ ಇಲ್ಲಿ ಸ್ಮರಣೆ ಮಾಡ್ತಾ ಹೋಗ್ಬೇಕು. ಒಬ್ಬನಲ್ಲಿ ನಿಂತು ಆಡುವನು. ಆಡೋದು ಅಂತಂದ್ರೆ ಗಮನಾಗಮನ ಕ್ರಿಯೆ. ನಾವು ಹೋಗೋದು, ಬರೋದು, ಕೂಡೋದು, ಎಲ್ಲ ಕ್ರಿಯೆಗಳೇನ್ ನಡೆಯುತ್ತೆ ಅದೆಲ್ಲ ಆಡೋದು, ಆಡುವುದು ಅನ್ನೋ ಶಬ್ದದಿಂದ ಇಟ್ಕೊಳ್ಬೇಕು. ಒಬ್ಬನಲ್ಲಿ ನಿಂತು ಆಡುವನು. ಒಬ್ಬ ಅಂತಂದ್ರೆ ಜಯಂತ. ಏಕೆಂದ್ರೆ ಈ ಪಾದದಿಂದ ನಾವು ಎಲ್ಲ ಕೆಲಸಗಳನ್ನ ಮಾಡ್ತೇವೆ, ಹೋಗೋದು ಬರೋದು ಎಲ್ಲ ಈ ಪಾದ ಕಾರಣ. ಮುಖ್ಯವಾಗಿ ಇಲ್ಲಿಂದ ತೀರ್ಥಕ್ಷೇತ್ರ ಯಾತ್ರೆ ನಡೆಯುತ್ತೆ, ಮನೆಯಿಂದ ಅಲ್ಲಿಗೆ ಹೋಗ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ, ದೇವಸ್ಥಾನದಿಂದ ಮನೆಗೆ ಬರ್ತೇವೆ, ಅವಾಗೆಲ್ಲ ನಮ್ಮ ಉಪಯೋಗಕ್ಕೆ ಬರುವಂಥದ್ದು ಪಾದ. ಈ ಪಾದಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಜಯಂತ ಏನಿದ್ದಾನೆ ಅವನಲ್ಲಿ, ಒಬ್ಬನಲ್ಲಿ ಅಂದ್ರೆ ಜಯಂತನಲ್ಲಿ ನಿಂತು ಆಡುವನು. ಅವನು ತಾನು ನೆಲೆಸಿರ್ತಾನೆ, ಅಂತರ್ಗತನಾಗಿ ಯಾವ ರೂಪದಿಂದ ಇರ್ತಾನೆ? ದಾಮೋದರ ಅನ್ನುವಂತಹ ರೂಪದಿಂದ ನಿಂತು ಈ ಗಮನಾಗಮನ ಕ್ರಿಯೆಗಳನ್ನ ಪರಮಾತ್ಮ ಮಾಡಿಸ್ತಾ ಇರ್ತಾನೆ. ಅದಕ್ಕೆ ಒಬ್ಬನಲ್ಲಿ ನಿಂತಾಡುವನು. ಮುಂದೆ ಮತ್ತೊಬ್ಬನಲ್ಲಿ ನೋಡುವನು. ಇನ್ನೊಬ್ಬ ಇದಾನೆ. ಎಲ್ಲ ಜಗತ್ತಿನ ದರ್ಶನ ನಮಗೆ ಆಗತ್ತೆ. ಯಾವ ಇಂದ್ರಿಯದಿಂದ? ಕಣ್ಣಿನಿಂದ ಆಗತ್ತೆ. ಈ ಚಕ್ಷುಸ್ಸಿನಿಂದ ಎಲ್ಲ ಪದಾರ್ಥಗಳ ದರ್ಶನ ನಮಗೆ ಆಗತ್ತೆ. ಆದ್ರಿಂದ ಚಕ್ಷುರಭಿಮಾನಿ ಆಗಿರ್ತಕ್ಕಂಥವನು ಸೂರ್ಯ. ಸೂರ್ಯನಲ್ಲಿ ಸೂರ್ಯನ ಅಂತರ್ಯಾಮಿಯಾಗಿದ್ದು ತಾನು ನೋಡ್ತಾನೆ. ನೋಡ್ತಾನೆ ಅಂತಂದ್ರೆ ಅರ್ಥ ಏನು? ಪರಮಾತ್ಮ ತಾನು ಕ್ರಿಯೆಯನ್ನ ಅಭಿವ್ಯಕ್ತಗೊಳಿಸ್ತಾನೆ. ನೋಡಬೇಕು, ಇಂತಹ ಪದಾರ್ಥದ ದರ್ಶನ ಈ ಜೀವನಿಗೆ ಆಗಬೇಕು ಅಂತ ಪರಮಾತ್ಮನ ಇಚ್ಛೆಗೆ ಬಂದರೆ ಆಗ ಆ ಪದಾರ್ಥದ ದರ್ಶನ ನಮಗ ಆಗತ್ತೆ. ಹೇಗಾಗತ್ತೆ? ಅದಕ್ಕೊಂದು ಪ್ರೋಸೆಸ್ ಹೇಳ್ತಾರೆ. ಮೊದಲು ಪರಮಾತ್ಮ ಇಚ್ಛೆ ಮಾಡ್ತಾನೆ. ಪರಮಾತ್ಮ ಇಚ್ಛೆ ಮಾಡಿದ ಮೇಲೆ ಪರಮಾತ್ಮನ ಕ್ರಿಯೆ ಅಂದ್ರೆ ಆ ಪರಮಾತ್ಮನ ಕ್ರಿಯೆ ಮೂಲಕ ತಾನು ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಣೆಯನ್ನ ಮಾಡ್ತಾನೆ. ತತ್ವಾಭಿಮಾನಿ ದೇವತೆಗಳ ಕ್ರಿಯೆ ಏನಾಗತ್ತೆ? ಆ ಕ್ರಿಯೆಯಿಂದ ಜೀವನಲ್ಲಿ ಕ್ರಿಯೆ ಉತ್ಪತ್ತಿ ಆಗತ್ತೆ. ಜೀವನಲ್ಲಿ ಇರ್ತಕ್ಕಂತಹ ಕ್ರಿಯೆಯಿಂದ ಹೊರಗಡೆ ಸ್ಥೂಲ ದೇಹದಲ್ಲಿ ಈ ಕ್ರಿಯೆ ಬರುತ್ತೆ. ಅಂದ್ರೆ ನಾವು ಒಂದು ಪದಾರ್ಥವನ್ನ ನೋಡಬೇಕಾದ್ರೂ ಕೂಡ ಪರಮಾತ್ಮನ ಕಾರುಣ್ಯ ಬೇಕು. ನಾವು ಇವತ್ತು ಓಡಾಡ್ಕೊಂಡಿದೀವಿ ಅಂತಂದ್ರೂ ಕೂಡ ಇದು ಪರಮಾತ್ಮನ ಕಾರುಣ್ಯದಿಂದ ಮಾತ್ರ. ಇವತ್ತು ಒಂದು ಪದಾರ್ಥವನ್ನ ನೋಡಬೇಕು ಅಂತಂತಾದ್ರೆ ಪರಮಾತ್ಮ ತಾನು ಸಂಕಲ್ಪವನ್ನ ಮಾಡಿ ಅದನ್ನ ಮೊದಲು ಸೂರ್ಯ ದೇವರಿಗೆ ಪ್ರೇರಣೆಯನ್ನ ಮಾಡಬೇಕು. ಸೂರ್ಯ ತಾನು ಜೀವನಿಗೆ ಪ್ರೇರಣೆಯನ್ನ ಮಾಡ್ತಾನೆ. ಜೀವ ಮುಂದೆ ಸ್ಥೂಲ ದೇಹದಿಂದ ಅಂದ್ರೆ ಈ ಚಕ್ಷುಸ್ಸಿನಿಂದ ಅದನ್ನ ನೋಡ್ತಾನೆ. ಹೀಗೆ ಎಲ್ಲ ಕ್ರಿಯೆಗಳು ನಡೀತಾ ಇರುತ್ತೆ. ಪ್ರತಿಯೊಂದು ಕ್ರಿಯೆಗಳು ಕೂಡ ಇದನ್ನ ಪರಮಾತ್ಮ ನಿಂತು ಮಾಡಿಸ್ತಾ ಇರ್ತಾನೆ. ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ ಅದನ್ನ
ಸ್ಮರಣೆ ಮಾಡಬೇಕು ಅಂತ ದಾಸರಾಯರು ತಿಳಿಸ್ತಾ ಇದ್ದಾರೆ. ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು ಅಂದ್ರೆ ಸೂರ್ಯನ ಅಂತರ್ಯಾಮಿಯಾಗಿದ್ದು ಜೀವನಿಗೆ ಎಲ್ಲ ಪದಾರ್ಥಗಳ ದರ್ಶನವನ್ನ ಮಾಡಿಸ್ತಾನೆ. ಇನ್ನು ಬೇಡುವನೊಬ್ಬನಲ್ಲಿ, ಬೇಡೋದಕ್ಕೆ ಬಳಸೋದು ಯಾವುದು? ಬೇಡೋದು ಅಂತಂದ್ರೆ ಭಿಕ್ಷೆ ಬೇಡೋದು ಅಂತ ಅರ್ಥ ಅಲ್ಲ, ಎಲ್ಲೋ ಹೋಗಿ ಯಾಚನೆಯನ್ನ ಮಾಡೋದು ಅಂತ ಅರ್ಥ ಅಲ್ಲ. ಬೇಡೋದು ಅಂತಂದ್ರೆ ಏನೋ ಪದಾರ್ಥ ಬೇಕು ಅಂತ ಇಚ್ಛೆ ಪಟ್ಟು ಈ ಕೈಯಿಂದ ತಗೊಳ್ಳೋದೇನಿದೆ ಅದೆಲ್ಲವೂ ಬೇಡೋದೆ. ನನಗೆ ಇದು ಬೇಕು, ಇವತ್ತು ಮನೆಯಲ್ಲಿ ಇದು ಬೇಕು ಅದು ಬೇಕು ಅಂತ ಪದಾರ್ಥಗಳನ್ನ ಕೈಯಿಂದ ಸ್ವೀಕಾರ ಮಾಡ್ತಾ ಇರ್ತೀವಲ್ಲ, ಅದೆಲ್ಲವೂ ಬೇಡೋದೇ ಲೆಕ್ಕ. ಅದು ಯಾರಿಂದವಾಗತ್ತೆ? ಹಸ್ತಕ್ಕೆ ಅಭಿಮಾನಿ ಆಗಿರ್ತಕ್ಕಂಥವರು ದಕ್ಷ ಪ್ರಜಾಪತಿಗಳು. ದಕ್ಷ ಪ್ರಜಾಪತಿಗಳ ಮೂಲಕವಾಗಿ ಪರಮಾತ್ಮ ಪದ್ಮನಾಭ ರೂಪದಿಂದ ಇದ್ದು ತಾನು ಆ ಕೆಲಸವನ್ನ ಮಾಡಿಸ್ತಾನೆ, ಬೇಡಿಸ್ತಾನೆ. ಹಿಂದೆ ಸೂರ್ಯ ಅಂತ ನಾನು ಹೇಳಿದೆ, ನೇತ್ರಕ್ಕೆ ಅಭಿಮಾನಿ ಆಗಿರ್ತಕ್ಕಂತಹ ಸೂರ್ಯನ ಅಂತರ್ಯಾಮಿಯಾಗಿ ಯಾವ ರೂಪದಿಂದ ಇರ್ತಾನೆ ಅಂತ ಹೇಳಿಲ್ಲ. ಸೂರ್ಯನ ಅಂತರ್ಯಾಮಿಯಾಗಿ ಮಧುಸೂದನ ಅನ್ನುವಂತಹ ರೂಪದಿಂದ ತಾನಿರ್ತಾನೆ. ಇಲ್ಲಿ ದಕ್ಷ ಪ್ರಜಾಪತಿಯ ಅಂತರ್ಯಾಮಿಯಾಗಿ ಪರಮಾತ್ಮ ಪದ್ಮನಾಭ ರೂಪದಿಂದ ಇದ್ದು ಈ ಬೇಡುವ ಕೆಲಸವನ್ನ ಮಾಡ್ತಾನೆ, ಬೇಡಿಸ್ತಾನೆ ಜೀವರಾಶಿಗಳ ಕೈಯಲ್ಲಿ. ಮತ್ತಷ್ಟೇ ಅಲ್ಲ, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು, ಮಾತನ್ನ ಆಡಿಸ್ತಾನೆ ಪರಮಾತ್ಮ, ನೀಡ್ತಾನೆ. ಏನನ್ನ ನೀಡೋದು ಅಂತಂದ್ರೆ ದಾನ ಧರ್ಮ ಇತ್ಯಾದಿಗಳನ್ನ ಈ ಕೈಯಿಂದಲೇ ಮಾಡೋದು. ಅದರಿಂದ ಅದು ಕೂಡ ಹಸ್ತಕ್ಕೆ ಅಭಿಮಾನಿ ಆಗಿರತಕ್ಕಂತಹ ದಕ್ಷ ಪ್ರಜಾಪತಿಯ ಅಂತರ್ಗತನಾಗಿ ಪದ್ಮನಾಭ ರೂಪದಿಂದಲೇ ತಾನು ಮಾಡಿಸ್ತಾನೆ. ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು, ಮಾತಾಡ್ತಾ ಇರ್ತಾನೆ. ಯಾರು ಅಲ್ಲಿ ಎರಡಿದೆ ನೋಡಿ, ಮಾತಾಡುವನು ಬೆರಗಾಗಿ ಅಂತ ಇದೆ. ಆಶ್ಚರ್ಯಯುಕ್ತವಾಗಿ ನಾವು ಮಾತುಗಳನ್ನು ಆಡ್ತಾ ಇರ್ತೇವೆ ಅಲ್ವಾ? ಆಶ್ಚರ್ಯಯುಕ್ತವಾಗಿ ನಾವು ಮಾತುಗಳನ್ನ ಆಡ್ತಾ ಇರ್ತೇವೆ. ಇಲ್ಲಿ ಎರಡಿದೆ, ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಬೆರಗಾಗುವಿಕೆ ಅನ್ನೋ ಕ್ರಿಯೆಯೇ ಬೇರೆ, ಮಾತನಾಡೋದೇ ಬೇರೆ. ನಾವೇನ್ ಮಾತಾಡ್ತೇವೆ ಅದು ಬೇರೆ, ಆಶ್ಚರ್ಯ ಪಡ್ತೀವಲ್ಲ ಆ ಕ್ರಿಯೆ ಬೇರೆ. ಈ ಆಶ್ಚರ್ಯ ಅಭಿವ್ಯಕ್ತ ಆಗೋದು ಎಲ್ಲಿ ಅಂತಂದ್ರೆ ಅದು ಮನಸ್ಸಿನಲ್ಲಿ ಅಭಿವ್ಯಕ್ತ ಆಗತ್ತೆ. ಹಾಗಾದ್ರೆ ಮನೋಭಿಮಾನಿಗಳಾಗಿರ್ತಕ್ಕಂತಹ ರುದ್ರದೇವರನ್ನ ಇಟ್ಟುಕೊಂಡು ರುದ್ರದೇವರ ಅಂತರ್ಗತನಾಗಿ ಯಾವ ರೂಪದಿಂದ ಇರ್ತಾನೆ? ಗೋವಿಂದ ಅನ್ನುವಂತಹ ರೂಪದಿಂದ ತಾನಿದ್ದು ಆ ಆಶ್ಚರ್ಯವನ್ನ ಅಭಿವ್ಯಕ್ತಗೊಳಿಸ್ತಾನೆ. ಬೆರಗಾಗಿ ಮಾತಾಡುವನು, ಮಾತಾಡೋದು ಹಾಗಾದ್ರೆ ಕ್ರಿಯೆಯನ್ನ ನಾವು ಮಾಡ್ತೇವೆ ಬಾಯಿಯಿಂದ. ಹಾಗಾದ್ರೆ ಅದಕ್ಕೆ ಅಭಿಮಾನಿಗಳು ಯಾರೋ? ಅಭಿಮಾನಿಗಳು ಅಗ್ನಿದೇವರು ಅಭಿಮಾನಿಗಳು. ಆ ಅಗ್ನಿದೇವರ ಅಂತರ್ಗತನಾಗಿ ಪರಮಾತ್ಮ ಋಷಿಕೇಶ ರೂಪದಿಂದ ಇದ್ದು ನಮ್ಮ ಬಾಯಲ್ಲಿ ಮಾತುಗಳನ್ನ ಆಡಿಸ್ತಾನೆ. ಮಾತಾಡುವನು ಬೆರಗಾಗಿ. ಸಾಮಾನ್ಯವಾಗಿ ಬೆರಗಾಗಿ ಅನ್ನೋ ಶಬ್ದವನ್ನ ವಿಶೇಷಣವನ್ನಾಗಿ ಇಟ್ಕೊಂಡ್ಬಿಡ್ತಾರೆ, ಬೆರಗಾಗಿ ಮಾತಾಡುವನು ಅಂತ. ಅಲ್ಲಿ ಸ್ವಲ್ಪ ಸೂಕ್ಷ್ಮವನ್ನ ಗಮನಿಸಿದಾಗ ಬೆರಗಾಗೋದು ಬೇರೆ, ಮಾತನಾಡೋದು ಬೇರೆ. ಆಶ್ಚರ್ಯಯುಕ್ತರಾಗಿ ಆಗೋದು ಅದು ರುದ್ರದೇವರ ಬಲದಿಂದ, ಮಾತಾಡೋದು ಯಾರ ಬಲದಿಂದ? ಅಗ್ನಿಯ ಬಲದಿಂದ. ಮತ್ತೆ ಅಂತರ್ಯಾಮಿಯಾದಂತಹ ಆ ರೂಪಗಳು ಇದ್ದೇ ಇದೆ. ಹೀಗೆ ಮಾತಾಡುವನು ಬೆರಗಾಗಿ ಅಬ್ಬರದ ಹೆದ್ದೈವನಿವ. ಅಬ್ಬರದ ಹೆದ್ದೈವ. ಅಬ್ಬರ ಅಂತಂದ್ರೆ ಯಾವುದರ ಅಬ್ಬರ? ನಾವಿವತ್ತು ಕರ್ಮವನ್ನೂ ಮಾಡ್ತೇವೆ, ವಿಕರ್ಮವನ್ನೂ ಮಾಡ್ತೇವೆ, ಒಳ್ಳೆ ಕೆಲಸಗಳನ್ನೂ ಮಾಡ್ತೇವೆ, ಕೆಟ್ಟ ಕೆಲಸಗಳನ್ನೂ ಮಾಡ್ತಾ ಇರ್ತೇವೆ. ಇಂತಹ ಒಳ್ಳೆ ಕೆಲಸಗಳನ್ನೂ ಪರಮಾತ್ಮ ನಿಂತು ಮಾಡಿಸ್ತಾನಲ್ಲ. ಆದ್ರಿಂದ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಎಲ್ಲವನ್ನೂ ನಿಂತು ಮಾಡಿಸ್ತಾ ಇರ್ತಾನೆ. ಅದಕ್ಕೆ ಇವನು ಅಬ್ಬರ ಅಂತಂದ್ರೆ ಆ ಕರ್ಮ ವಿಕರ್ಮಗಳನ್ನ ಮಾಡಿಸಿ ತಾನು ಅದರ ಫಲಗಳನ್ನ ಉಣ್ಣೋದಿಲ್ಲ. ಆ ಫಲಗಳನ್ನ ಯಾರು ಕೊಡ್ತಾನೆ? ಅದು ಜೀವರಿಗೆ ಅಂದ್ರೆ ಕೊಡ್ತಾನೆ.
ತಾನು ಆ ಫಲಗಳನ್ನ ಸ್ವೀಕಾರ ಮಾಡದೇನೆ ಜೀವರಾಶಿಗಳ ಅಂತರ್ಯಾಮಿಯಾಗಿದ್ದು ಈ ಕರ್ಮಗಳನ್ನ ಮಾಡಿಸಿ ತಾನು ಅದನ್ನು ಉಣಿಸ್ತಾನೆ ಜೀವರಾಶಿಗಳಿಗೆ. ಅದಕ್ಕೆ ಅಬ್ಬರದ ಹೆದ್ದೈವ, ಹಿರಿದಾದ ದೈವ ಅಂದ್ರೆ ಎಲ್ಲ ರಮಾ ಬ್ರಹ್ಮಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ಅಂತ ತಿಳಿಸಿದ ಹಾಗೆ ಎಲ್ಲ ರಮಾ ಬ್ರಹ್ಮಾದಿ ದೇವತೆಗಳಿಂದೆಲ್ಲ ವಂದ್ಯನಾಗಿರ್ತಕ್ಕಂಥವನು. ಆದ್ದರಿಂದ ಹಿರಿದಾದ ದೈವ, ಹೆದ್ದೈವ. ಹೆದ್ದೈವನಿವ ಮತ್ತೊಬ್ಬರನ್ನು ಲೆಕ್ಕಿಸನು. ಯಾರಿಗೂ ಕೂಡ ಇವನು ಲಕ್ಷ್ಯ ಮಾಡೋದಿಲ್ಲ. ಏಕೆಂದ್ರೆ ಇವನು ಸರ್ವೋತ್ತಮನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಸ್ವತಂತ್ರನಾಗಿರೋದ್ರಿಂದ ಪರಮಾತ್ಮ ಎಲ್ಲರನ್ನು ಉಪೇಕ್ಷೆ ಮಾಡ್ತಾನೆ. ಬೇರೆ ಬ್ರಹ್ಮಾದಿ ದೇವತೆಗಳಿಗೆ ಲೆಕ್ಕನೇ ಇಲ್ಲ. ಏಕೆಂದ್ರೆ ಸರ್ವತಂತ್ರ ಸ್ವತಂತ್ರನಾದ್ದರಿಂದ ಅವರೆಲ್ಲರೂ ಅಸ್ವತಂತ್ರರು. ಆದ್ದರಿಂದ ಮತ್ತೊಬ್ಬರನ್ನು ಲೆಕ್ಕಿಸನು. ತನ್ನಿಂದ ಭಿನ್ನರಾಗಿರ್ತಕ್ಕಂತಹ ರಮಾ ಬ್ರಹ್ಮಾದಿಗಳನ್ನೆಲ್ಲ ಗಣನೆಗೆ ಇಲ್ಲ. ಮತ್ತೊಬ್ಬರನ್ನು ಲೆಕ್ಕಿಸನು. ಲೋಕದೋಳ್ ಒಬ್ಬನೇ ತಾ ಬಾಧ್ಯ ಬಾಧಕ ನಾಹ ನಿರ್ಭೀತ. ಇಂತಹ ಪರಮಾತ್ಮ ಎಲ್ಲ ಜೀವರಾಶಿಗಳ ಸ್ವರೂಪ ದೇಹದಲ್ಲಿ ಒಬ್ಬನೇ ಬಿಂಬರೂಪಿಯಾಗಿರ್ತಾನೆ. ಒಬ್ಬನೇ ಇರೋದು. ಸರ್ವ ಜೀವರ ಈ ಸ್ವರೂಪ ದೇಹ ಏನಿದೆ ಅದರೊಳಗಡೆ ತಾನು ಅಂತರ್ಯಾಮಿಯಾಗಿ ಬಿಂಬರೂಪಿಯಾಗಿ ಇರ್ತಾನೆ. ಒಬ್ಬನೇ ತಾನೇ ಬಾಧ್ಯನೂ ಆಗಿರ್ತಾನೆ, ಬಾಧಕನೂ ಆಗಿರ್ತಾನೆ. ಸ್ವಮಾಯಾ ಗುಣಮಾವಿಶ್ಯ ಬಾಧ್ಯ ಬಾಧಕತಾಂಗತಃ ಅಂತ ಈ ಸಪ್ತಮಸ್ಕಂದ ಭಾಗವತದ ಪ್ರಾರಂಭದಲ್ಲೇ ಬರುತ್ತೆ. ಅದನ್ನೇ ಜಗನ್ನಾಥದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಬಾಧ್ಯ ಬಾಧಕನಾಹ ನಿರ್ಭೀತ. ಅಸುರರ ದೇಹದ ಒಳಗಡೂ ಪರಮಾತ್ಮ ಇದ್ದಾನೆ, ದೇವತೆಗಳ ದೇಹದ ಒಳಗೂ ಪರಮಾತ್ಮ ಇದ್ದಾನೆ. ದೇವತೆಗಳ ದೇಹದ ಒಳಗಡೆ ಇದ್ದು ತಾನು ಬಾಧಕ ಅಂತ ಕರೆಸ್ಕೊಳ್ತಾನೆ. ಅಸುರರ ದೇಹದ ಒಳಗಡೆ ಇದ್ದು ತಾನು ಪರಮಾತ್ಮ ಬಾಧ್ಯನಾಗಿರ್ತಾನೆ. ಆದ್ರೆ ಪರಮಾತ್ಮ ನಿಯಾಮಕತ್ವೇನ ಬಾಧ್ಯ. ಪರಮಾತ್ಮ ಎಲ್ಲರಿಗೂ ನಿಯಾಮಕನಾಗಿದ್ದಾನೆ. ಅವನಿಗೆ ಬಾಧ ಎಂದೆಂದಿಗೂ ಬರೋದಿಲ್ಲ, ಅವನೂ ಬಾಧ್ಯನಲ್ಲ. ಆದರೆ ಅಸುರರಿಗೆ ಆ ಬಾಧ್ಯತ್ವವನ್ನ ತಂದ್ಕೊಡ್ತಾನೆ. ಅಸುರರಿಗೆ ಆ ಬಾಧ್ಯತ್ವವನ್ನ ತಂದು ಕೊಡೋದ್ರಿಂದ ಪರಮಾತ್ಮನಿಗೆ ಏನಂತ ಹೆಸರು? ಬಾಧ್ಯ ಅಂತ ಹೆಸರು. ಆದ್ರಿಂದ ನಿಯಾಮಕತ್ವೇನ ಪರಮಾತ್ಮ ಅಸುರರ ದೇಹದ ಒಳಗಡೆ ಇದ್ದು ತಾನು ಬಾಧ್ಯನಾಗಿರ್ತಾನೆ. ದೇವತೆಗಳ ಅಂತರ್ಯಾಮಿಯಾಗಿದ್ದು ತಾನು ಬಾಧಕನಾಗಿರ್ತಾನೆ. ಹೀಗೆ ಬಾಧ್ಯ ಬಾಧಕನಾಹ ನಿರ್ಭೀತ ಅಂತ ನಿರ್ಭೀತನಾಗಿರ್ತಾನೆ. ಅವನಿಗೆ ಯಾವುದೇ ರೀತಿಯಾದಂತಹ ಭೀತಿಯೇ ಇಲ್ಲ. ಏನಾದ್ರೂ ಭೀತಿ ಇದೆಯಾ ಅವನಿಗೆ? ಭಯರಹಿತನಾಗಿ ಸ್ವೇಚ್ಛೆಯಿಂದ ಪರಮಾತ್ಮ ತಾನು ಈ ರೀತಿಯಾಗಿ ಎಲ್ಲ ಕೆಲಸಗಳನ್ನ ಸತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ನಿಂತು ಜೀವರಾಶಿಗಳ ಕೈಯಲ್ಲಿ ವಿಶೇಷವಾಗಿ ಮಾಡಿಸ್ತಾ ಇರ್ತಾನೆ. ಇಷ್ಟು ಮಾಡಿಸ್ತಾ ಇರೋದ್ರಿಂದನೇ ಇವತ್ತೇನೋ ನಮಗೆ ಕಣ್ಣು ಕಾಣಿಸ್ತಾ ಇದೆ, ಸರಿಯಾಗಿ ಕಾಲು ಓಡಾಡ್ಕೊಂಡಿದೀವಿ, ಕಾಲು ಸರಿಯಾಗಿದೆ, ಕಾಲು ನೋವಿಲ್ಲ, ಮಂಡಿ ನೋವಿಲ್ಲ ಅಂತ ಹೇಳೋ ಮಂದಿನ ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ನೋಡಿದ್ರು ಈ ಬಾಧೆ ಇದ್ದೇ ಇದೆ. ಕೈ ನೋವಿಲ್ಲ ಅಂತ ಹೇಳೋರೇ ತುಂಬಾ ಕಡಿಮೆ. ಹಾಗಾದ್ರೆ ಇವತ್ತು ಕೈಕಾಲುಗಳಲ್ಲಿ ನೋವಿಲ್ಲ, ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ, ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತಂತ ಅಂದ್ರೆ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ. ಇದಕ್ಕೆಲ್ಲ ಯಾವುದು ಕಾರಣ? ಪರಮಾತ್ಮನ ಕಾರುಣ್ಯ ಕಾರಣ ಅನ್ನೋದನ್ನ ಎಂದೆಂದಿಗೂ ನಾವು ಮರಿಬಾರದು ಅಂತ ಅದನ್ನ ಕರುಣಾಸಂಧಿಯಲ್ಲಿ ಅದಕ್ಕೆ ಇದನ್ನ ತಿಳಿಸಿತ್ತು. ಹೆಜ್ಜೆ ಹೆಜ್ಜೆಗೂ ಪರಮಾತ್ಮನ ಕಾರುಣ್ಯವನ್ನ ಸ್ಮರಣೆ ಮಾಡ್ತಾ ಇದ್ದಾರೆ ಜಗನ್ನಾಥದಾಸರು. ಕರ್ತ ಕಾರಯಿತ ವಿಷ್ಣು ಪ್ರೇರಕ ಸಾಕ್ಷಿಚೇತನ ಶಿಕ್ಷಕ ಶಿಕ್ಷಣೀಯಶ್ಚ ಅಂತ ಇದರ ಸಾರವನ್ನೇ ಕರ್ತ ಕಾರಯಿತ ವಿಷ್ಣು, ಕರ್ತೃವೂ ಅವನೇ, ಮಾಡೋನು ಅವನೇ, ಮಾಡಿಸುವವನು ಅವನೇ. ಆಯ್ತಾ? ಪ್ರೇರಕನೂ ಅವನೇ, ಪ್ರೇರಿಯನೂ ಅವನೇ. ಹಾಗೆ ಬಾಧ್ಯನೂ ಅವನೇ, ಬಾಧಕನೂ ಅವನೇ ಆಗಿರ್ತಾನೆ ಅಂತ
ಜಗನ್ನಾಥದಾಸರು ತುಂಬಾ ಸುಂದರವಾಗಿ ಈ ನುಡಿಯಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಕೃಷ್ಣಾರ್ಪಣ.